ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಅಂತೇಳಿ ಅವರು ನನ್ನನ್ನು ಕರೆದಿದ್ದು. ಅದರಲ್ಲಿ ಒಬ್ಬ ಆರ್ಟಿಸ್ಟ್ ಮಾವನ ಪಾತ್ರ ನಾನು ಮಾಡಿದ್ದೀನಿ. ಅದು ರೈತನ ಪಾತ್ರ. ನೈಟ್ ಶೂಟ್ ಮಾಡಬೇಕಾದಾಗ ಆ ಪ್ರದೇಶಗಳಲ್ಲಿ ಎಲ್ಲೋ ಒಂದು ಕಡೆ ನಾನು ಕೇಳ್ಪಟ್ಟಾಗ ಸಿಕ್ಕಾಬಟ್ಟೆ ಅವುಗಳಿತ್ತು ಅಂತ ಒಂದು ವದಂತಿಗಳು ಹಬ್ಬಿಸ್ಬಿಟ್ಟಿದ್ರು. ಡೈರೆಕ್ಟರ್ ನೋಡೋದು ನಂಗೆ ಸ್ವಲ್ಪ ಭಯನೂ ಇತ್ತು ಬಿಡಿ. ಈ ಒಂದು ಆಪರೇಷನ್ ಡಿ ಅನ್ನೋದು ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಹೆಮ್ಮೆ ಇದೆ ನನಗೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸೂರ್ಯವಂಶಿ ಅಂತ. ನನ್ನ ಬಗ್ಗೆ ಒಂದು ಕಿರುಪರಿಚಯ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸುಮಾರು 10 ವರ್ಷದಿಂದ ಕನ್ನಡ ಚಿತ್ರರಂಗಕ್ಕೆ ಬಂದೆ. ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಮೊದಲನೇ ಕನಸಾಗಿತ್ತು. ಹಾಗಾಗಿ ಸುಮಾರು ಸಿನಿಮಾಗಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾವು ಸುಮಾರು ಕಡೆ ಪ್ರಯತ್ನಗಳು ಮಾಡ್ತಾ ನಾನು ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಆಸೆ ಏನಿತ್ತು ಅದನ್ನು ಫುಲ್ಫಿಲ್ ಮಾಡ್ಕೋಬೇಕಲ್ಲ. ಹೀಗಾಗಿ ಮಾಡ್ತಾ ಇದ್ದೆ. ಎಲ್ಲೂ ಅವಕಾಶಗಳು ಸಿಕ್ಕಲಿಲ್ಲ. ಹಾಗಾಗಿ ತುಂಬ ಸಣ್ಣ ಕಿರುಚಿತ್ರಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ವಿ ನಾನು ಮತ್ತು ನನ್ನ ಸ್ನೇಹಿತರ ಗಿಲ್ಲಿ ನಟ ಅಂತ. ಅದರಲ್ಲಿ ನಲ್ಲಿಮೂಳೆ, PO2, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ, ಇನ್ನೂ ಹಲವಾರು. ಅದರಲ್ಲೆಲ್ಲ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಏನಾಗುತ್ತಂದರೆ ನಾವು ಸ್ವಲ್ಪ ರೆಕಗ್ನೇಷನ್ ಆಗ್ತಾ ಬರ್ತಾಯಿದ್ವಿ. ಅದೆಲ್ಲ ಸುಮಾರು ಜನ ಗುರುತಿಸ್ತಾ ಇದ್ರು. ನಾನು ಅದಾದಮೇಲೆ ಮುಗೀತು, ಇನ್ನೇನು ಮಾಡೋದಪ್ಪ ಅಂತ ಹೇಳಿದಾಗ ಸುಮಾರು ಸಾರಿ ಹೋಗಿ ಪ್ರೊಡ್ಯೂಸರ್ನ ಮೀಟ್ ಮಾಡ್ತಾಯಿದ್ವಿ. ಅಂದರೆ ಆ ಶಾರ್ಟ್ ಮೂವೀಸ್ ಎಲ್ಲ ತೋರಿಸಿ ಮೀಟ್ ಮಾಡ್ತಾಯಿದ್ವಿ. ಅವರು ತುಂಬ ಜನ ನಗ್ತಾ ಇರೋರು, ತುಂಬ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕಾಮಿಡಿ ಮಾಡಿದ್ದೀರಿ, ಹಿಂಗೆ ಅಂತ. ಅದಾದಮೇಲೆ ನಾನು ಸುಮಾರು ಒಂದು ಸಲ ಅಂದ್ಕೊಂಡೆ, ಸರ್ ನಾನು ಈ ಥರ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್, ಈ ಥರ ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡೋದು ಇದ್ದರೆ ನಾನು ಖಂಡಿತ ಮಾಡ್ತೀನಿ ಸರ್ ಅಂತ. ಅದಕ್ಕೆ ಮುಂಚೆ ಸುಮಾರು ಕೇಳೋರು ನನ್ನ, ನೀವು ಯಾವ್ದಾರು ಶಾರ್ಟ್ ಮೂವೀಸ್ ಮಾಡಿದ್ದೀರಾ ಅಂತ. ಸರಿ, ಅದನ್ನೆಲ್ಲ ನೋಡಾದ್ಮೇಲೆ ಇದು ಸಿಂಗಲ್ ಟೇಕು ಕಣ್ರಿ, ಸಿಂಗಲ್ ಟೇಕು ಮೊಬೈಲ್ ಇದ್ದರೆ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ, ಸಿನಿಮಾ ಮಾಡೋದು ಬೇರೆ ಥರ, ಸಿನಿಮಾ ಮೇಕಿಂಗೇ ಬೇರೆ ಥರ ಅಂತ ಅನ್ನೋರು. ಸೊ ಅದಾದಮೇಲೆ ಏನಾಗುತ್ತೆ, ಯಾಕೆ ಈಗ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನೇ ಥಿಂಕ್ ಮಾಡಿ ಒಂದೆರಡು ಶಾರ್ಟ್ ಮೂವೀಸ್ ಮಾಡಿದೆ. ಮೊದಲನೇ ಶಾರ್ಟ್ ಮೂವಿ ನಾನು ಮಾಡಿದ್ದು ಅಮೂಲ್ಯ ರತ್ನ ಅಂತ. ಅದರಲ್ಲಿ ಭರ್ಜರಿ ಪ್ರತಿಕ್ರಿಯೆ ಸಿಕ್ತು ನನಗೆ. ಆಮೇಲೆ ಆ ಕಂಟೆಂಟ್ ಆಗಿರ್ಬೋದು, ಆ ಮೇಕಿಂಗ್ ಆಗಿರ್ಬೋದು, ಅದನ್ನೆಲ್ಲ ನೋಡಿ ತುಂಬ ಜನ ಬೆಣ್ಣು ತಟ್ಟಿದ್ರು. ಅದಾದಮೇಲೆ ಅದರ ಬ್ಯಾಕ್ ಸೈಡ್ ಇನ್ನೊಂದು ಆರುಷಿ ಅಂತ ಒಂದು ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಸುಮಾರು ಜನ ಸಪೋರ್ಟ್ ಮಾಡಿರೋರಿದ್ದಾರೆ ನನಗೆ. ಹೀಗೆ ಬಂದು ಕಂಟೆಂಟ್ ಮಾಡ್ತಾಯಿದ್ದೆ. ಮಾಡ್ತಾ ಶಾರ್ಟ್ ಮೂವೀಸ್ ಆದಮೇಲೆ ನನ್ನ ಒಂದು ಪ್ರತಿಭೆನ ಗುರುತಿಸಿ ನನ್ನ ಮೊಟ್ಟ ಮೊದಲಾಗಿ 1-2-3 ಸಿನಿಮಾದಲ್ಲಿ ಅಭಿನಯಿಸಿದೆ. ಅದು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲೂ ಕೆಲಸ ಮಾಡ್ತಾಯಿದ್ದೆ. ಹಾಫ್ ಮೆಂಟ್ಲು ಅಂತ, ಫ್ಲಾಫ್ ಅಂತ, ಆಮೇಲೆ ಇನ್ನು ತೂತ್ಕಾಸು ಅಂತ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಬಂದು ಅದ್ದೂರಿಯಾಗಿ ಒಂದು ಶಾರ್ಟ್ ಸಿನಿಮಾ ಮಾಡಿದ್ದೀನಿ. ಆ ಸಿನಿಮಾನೇ ಆಪರೇಷನ್ ಡಿ ಅಂತ. ರವಿ ಅಂತೇಳಿ ನನ್ನ ಸ್ನೇಹಿತ, ಅವರು ನಮ್ಮ ಶಾರ್ಟ್ ಮೂವೀಸ್ ಎಲ್ಲ ನೋಡಿಬಿಟ್ರು, ಪರಿಚಯ ಆಗಿ ಆದಮೇಲೆ ಈ ಥರ ಒಂದು ಆಪರೇಷನ್ ಡಿ ಅಂತೇಳಿ ಒಂದು ಸಿನಿಮಾ ಇದೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ ಹೇಳಿದ್ರು. ಸೊ ಆಪರೇಷನ್ ಡಿ ಅನ್ನೋ ತಂಡಕ್ಕೆ ನಾನು ಹೊಸ್ದಾಗಿ ಜಾಯ್ನ್ ಆದೆ. ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಅಂತೇಳಿ ಅವರು ನನ್ನನ್ನು ಕರೆದಿದ್ದು. ಸೊ ಇದಕ್ಕೂ ಮುಂಚೆ ತಿರುಮಲೆ ವಿ ಸರ್ ಅಂತೇಳಿ ಆ ಡೈರೆಕ್ಟರು, ಸಿನಿಮಾ ಡೈರೆಕ್ಟ್ರು, ಅವ್ರಿಗಂತೂ ನಾನು ಕೋಟಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತೇಳಿದ್ರೆ ನನಗೆಲ್ಲೋ ಒಂದು ಕಡೆ ಖುಷಿ ಏನಾಗಿತ್ತು ಅಂತೇಳಿದ್ರೆ, ಒಂದು ಸಣ್ಣ ಡೈರೆಕ್ಟ್ರು ಅಂತ ಕರೆದು ನನ್ನ ಒಂದು ಆ್ಯಕ್ಟಿಂಗ್ ನೋಡಿ, ಆ ಒಂದು ಡೆಲಿವರಿ ಆಗಿರ್ಬೋದು ಅಥವಾ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಇದೆಲ್ಲ ಗಮನಿಸಿ ಸಣ್ಣದಿದ್ದ ಕ್ಯಾರೆಕ್ಟರ್ನ ಅವ್ರು ಬಹುಶಃ ಒಂದು 45 ನಿಮಿಷ ಎತ್ಕೊಂಡು ಹೋದರು. ನಾನು ಯಾವ ಸಿನಿಮಾದಲ್ಲಿ ಇಷ್ಟೊಂದು ದೊಡ್ಡ ಕ್ಯಾರೆಕ್ಟರ್ ಮಾಡಿಲ್ಲ. ಹಾಗಾಗಿ ಆ ಕ್ಯಾರೆಕ್ಟರ್ ಆಗಿರೋಕ್ಕಿಂತ ಹೆಚ್ಚಾಗಿ ಆ ನಿರ್ದೇಶಕರ ತಿರುಮಲೇಶ್ವರ ಅನ್ನೋರು ಸಪೋರ್ಟ್ ಸಿಕ್ತಲ್ಲ, ಅದು ಬೇರೆ ಲೆವೆಲ್ ಬಿಡಿ. ಬಹುಶಃ ಈ ಚಿತ್ರ ಏನಾದ್ರು ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ನನ್ನ ನೆಕ್ಸ್ಟ್ ಲೆವೆಲ್ ಗುರುತಿಸ್ತಾರೆ. ಅದರದ್ದೆಲ್ಲ ಕ್ರೆಡಿಟು ತಿರುಮಲೇಶ್ವರ್ಗೆ ಸಲ್ಲಬೇಕು. ಹಾಗಾಗಿ ರವಿ ಅನ್ನೋರು ನನಗೆ ಪರಿಚಯ ಆಗಿ ಈ ಥರದ ಒಂದು ಆಪರೇಷನ್ ಡಿ ಏನಲ್ಲಿ ಒಂದು ಪಾತ್ರ ಇದೆ, ಹೋಗಿ ನೀವು ಮಾಡು ಅಂತ ಹೇಳಿದ್ರು. ಅವರು ಇವತ್ತು ಶೂಟಿಂಗು, ನನಗೆ ಮಧ್ಯಾಹ್ನ ಶೂಟಿಂಗ್ ಅಂತ ಹೇಳೋದಕ್ಕೆ ಮುಂಚೆ ಬೆಳಿಗ್ಗೆ ಫೋನ್ ಮಾಡಿದ್ರು. ನನ್ನ ಮೈಂಡಲ್ಲೂ ಏನೂ ಇರಲಿಲ್ಲ, ಎಲ್ಲ ಟೋಟಲ್ ಖಾಲಿ ಇತ್ತು. ಡೈರೆಕ್ಟಾಗಿ ಸೀದಾ ಫೋನ್ ಕಾಲ್ ಮಾಡಿದ್ರು, ಸರಿ ಅಂದ್ಕೊಂಡು ಹೋದೆ. ದಿನ ಮೊದಲು ಶೂಟಿಂಗ್ ಮಾಡ್ತಾಯಿದ್ದೆ ತಿರುಮಲೇಶ್ ಸರ್ ಅಂತ ಡೈರೆಕ್ಟ್ರ್ ಮನೇಲಿ. ನನಗೆ ಕನ್ಫ್ಯೂಸ್ ಆಗ್ಬಿಡ್ತು, ಡೈರೆಕ್ಟ್ರ್ ಮನೇಲಿ ಶೂಟಿಂಗ್ ಅಂತ ಹೇಳಿದಾಗ ಹೊಸ ತಂಡ ಬೇರೆ. ಅದಾದಮೇಲೆ ಡೈರೆಕ್ಟ್ರ್ ನೋಡೋದು ನಂಗೆ ಸ್ವಲ್ಪ ಭಯನೂ ಇತ್ತು ಬಿಡಿ. ಯಾಕಂತ ಹೇಳಿದ್ರೆ ನಾನು ದೊಡ್ಡ ಸಿನಿಮಾದಲ್ಲಿ ಆ ಥರ ಪಾತ್ರಗಳನ್ನೂ ಮಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ಸೀದಾ ಹೋದೆ, ತುಂಬ ಹೊಟ್ಟೆ ಸಿಕ್ತಿತ್ತು. ಫಸ್ಟ್ ಊಟ ಕೊಟ್ಟರು, ಅದಂತೂ ತುಂಬ ಋಣಿ ಅವ್ರಿಗೆ. ನನಗೆ ಊಟ ಮಾಡ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಡೈಲಾಗ್ ಎಲ್ಲ ಕೊಟ್ಟರು. ಆ ಡೈಲಾಗ್ ಎಲ್ಲ ನೋಡ್ಕೊಂಡಾದ್ಮೇಲೆ ಸಣ್ಣ ಕ್ಯಾರೆಕ್ಟರ್ ಅಂತ ನನ್ನ ಕರೆದ್ರು. ಅದಾದಮೇಲೆ ನನ್ನೊಂದು ಪರ್ಫಾರ್ಮೆನ್ಸ್ ನೋಡಿ, ನನ್ನ ಡೈಲಾಗ್ ಡೆಲಿವರಿನೆಲ್ಲ ನೋಡಿ ಆ ಕ್ಯಾರೆಕ್ಟರ್ನ ದೊಡ್ಡದಾಗಿ ಮಾಡಿದ್ರು. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಅವರು ಅದೊಂದು ಸಣ್ಣ ಪಾತ್ರ ಅಂತ ನಾನು ಯಾವತ್ತೂ ಹೇಳಲ್ಲ. ಸೊ ಈ ಒಂದು ಆಪರೇಷನ್ ಡಿ ಅನ್ನೋದು ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಹೆಮ್ಮೆ ಇದೆ ನನಗೆ. ಯಾಕಂತ ಹೇಳಿದ್ರೆ ಆ ಕ್ಯಾರೆಕ್ಟ್ರೇ ಹಂಗೆ ಇದೆ. ಯಾಕಂದರೆ ಆ ಸಿನಿಮಾದಲ್ಲಿ ಕಂಟಿನ್ಯೂ ಆ ಕ್ಯಾರೆಕ್ಟರ್ ಒಂದು 45 ನಿಮಿಷ ಪ್ಲೇ ಆಗ್ಬೋದು. ಆ 45 ನಿಮಿಷಕ್ಕೆ ಎಷ್ಟು ಜೀವ ಒದಗಿಸಿದ್ದೀನೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಸತ್ತಿ ಮೀರಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ಅದರ ಕ್ರೆಡಿಟ್ ಎಲ್ಲ ತಿರುಮಲೇಶ್ ಸರ್ಗೆ ಸಿಗಬೇಕು. ಹಾಗಾಗಿ ಮೊದಲನೇ ದಿನ ನಮ್ಮ ನಿರ್ದೇಶಕರ ಮನೆ ಶೂಟಿಂಗ್ ಆಯಿತು. 2ನೇ ದಿನ ದೊಡ್ಡಲದ ಮರ ರೋಡು GVIR ಅನ್ನೋ ಸ್ಟುಡಿಯೋ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅಲ್ಲಿ 2 ಡೇಸ್ ಶೂಟಿಂಗ್ ಮಾಡಿದ್ರು. ಆ ಶೂಟಿಂಗ್ ಅನುಭವನೇ ಒಂಥರ ಬಹಳ ಕುತೂಹಲ ಇರೋಂಥ ಒಂದು ದೃಶ್ಯಗಳು. ಅಥವಾ ಅದನ್ನು ನಾನು ಹೆಂಗೆ ಮಾಡಬೇಕು ಅಂತಲೂ ನನಗೂ ಕನ್ಫ್ಯೂಸ್ ಆಗ್ತಿತ್ತು. ಹಾಗಾಗಿ ಡೈರೆಕ್ಟ್ರು ನಮಗೆ ಸುಮಾರಾಗಿ ಬಿಡಿಸಿ ಎಲ್ಲ ಹೇಳಿದ್ರು. ಅದನ್ನು ಮಾಡಿದ್ದೀವಿ. ಆ 2 ಡೇಸ್ ನಾನು ಏನು ಶೂಟಿಂಗ್ ಮಾಡಿದ್ವು ಅದರಲ್ಲಂತೂ ಭಾಳ ಖುಷಿ ಇದೆ ನಮಗೆ. ಬಹುಶಃ
ಆ ಪಾತ್ರಗಳಾಗಿರ್ಬೋದು, ಆ ದೃಶ್ಯಗಳಾಗಿರ್ಬೋದು ತುಂಬ ಎಂಜಾಯ್ ಮಾಡ್ತೀರಾ ನೀವು. ಮೂರನೇ ಅಂತ ಚಿತ್ರೀಕರಣ ನಡೀತು. ಅದು ತಣಿಸಂದ್ರ ಅಂತ ಬೆಂಗಳೂರು ಹತ್ರ ಇರೋಂಥ ಒಂದು ತಣಿಸಂದ್ರ ಅನ್ನೋದು ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಆಗಿತ್ತು. ಅದು ಒಂದು ಅದ್ಭುತ ಅನುಭವ ಅದು. ಸೊ ಹಾಗಾಗಿ ಆ ಪಾತ್ರಗಳಾಗಿರ್ಬೋದು ಮತ್ತು ನನ್ನ ಜೊತೆ ಮಾಡಿದಂಥ ಪಾತ್ರಗಳಾಗಿರ್ಬೋದು ತುಂಬ ಕಾಡ್ತಿತ್ತು ನನ್ನನ್ನು. ಆ ತಣಿಸಂದ್ರಲ್ಲಿ ಒಂದು ನೈಟು ಒಂದು ಸೀಕ್ವೆನ್ಸ್ ಬರುತ್ತೆ, ಎಲ್ಲರ ಜೊತೆ ಸೇರ್ಕೊಂಡು ಹಾಡೋ ಅಂಥ ಸೀಕ್ವೆನ್ಸು. ಹಳೆ ಹಾಡುಗಳನ್ನೆಲ್ಲ ಕನೆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಈಗಲೂ ನೋಡಿದ್ರು ನನ್ನನ್ನು ಕರೆದ್ಬಿಟ್ಟು ಒಂದು ಸರಿ ತೋರಿಸು, ನಂಗೆ ತುಂಬ ಖುಷಿ ಆಯ್ತಿತ್ತು. ಅದರ ಜೊತೆಗೆ ನನಗೆ ನಗು ಬರ್ತಿತ್ತು. ಈ ಒಂದು ಸೀಕ್ವೆನ್ಸ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಖಂಡಿತ ನೀವು ನನಗಿನ ಜಾಸ್ತಿ ನಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಈ ಆ ಜಾಗದಲ್ಲಿ ಶೂಟಿಂಗ್ ಮಾಡಬೇಕಾದಾಗ ಬಹುಶಃ ನನ್ನ ಪ್ರಕಾರ ನೈಟೇ ಶೂಟ್ ಮಾಡ್ತಾ ಇದ್ದಿದ್ದು. ನೈಟ್ ಶೂಟ್ ಮಾಡಬೇಕಾದಾಗ ಆ ಪ್ರದೇಶಗಳಲ್ಲಿ ಎಲ್ಲೋ ಒಂದು ಕಡೆ ನಾನು ಕೇಳ್ಪಟ್ಟಾಗ ಸಿಕ್ಕಾಬಟ್ಟೆ ಅವುಗಳಿತ್ತು ಅಂತ ಒಂದು ವದಂತಿಗಳು ಹಬ್ಬಿಸ್ಬಿಟ್ಟಿದ್ರು. ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಭಾಳ ಹುಷಾರಾಗಿರ್ತಿದ್ವಿ. ಅದಲ್ಲದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮನ್ನು ತುಂಬ ಕೇರ್ ಮಾಡ್ತಾಯಿದ್ರು ಅವರು. ಹುಷಾರಾಗಿ ನೋಡ್ಕೊಂಬನ್ನಿ, ಹುಷಾರಾಗಿ ನೋಡ್ಕೊಂಡು ಬನ್ನಿ ಅಂತ. ಆ ಬಹುಶಃ ನಾನು ಒಂದು ಸರಿನೇನೋ ನಾವೆಲ್ಲ ಟೀಮಲ್ಲಿ ಯಾವುದೋ ಒಂದು ಸಣ್ಣದು ಒಂದು ಹಾವು ನೋಡಿದ್ವಿ. ಹಾವು ನೋಡಿದ್ದು ಆ ಒಂದು ಪರಿಸ್ಥಿತಿಲಿ ನಾವು ಇದು ಸಣ್ಣ ಆಗೋದಕ್ಕೆ ಓಕೆ, ಇದು ದೊಡ್ಡ ಆವಾಗ್ಬಿಟ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ಅಷ್ಟೊಂದು ಭಯ ಆಗ್ತಿತ್ತು ನಮಗೆ. ಅದೇನೋ ಕಟ್ನಾವ ಏನೋ ಅಂತ ಹೇಳ್ತಾರೆ ಸಮಥಿಂಗ್. ಆ ಹಾವು ನೋಡಿದ್ರೆ ಸಣ್ಣ ತುಂಬ ಚಿಕ್ಕದು ಆ ಹಾವು. ಸೊ ಹಾಗಾಗಿ ಆ ಹಾವು ನೋಡಿದ ಮೇಲೆ ಏನಿಸ್ತು, ಭಾಳ ಹುಷಾರಾಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ನಿಮ್ಗೆ ತಣಿಸಂದ್ರ ಅಂತಂತಲ್ಲ, ಯಾವುದೋ ದೊಡ್ಡ ಫಾರೆಸ್ಟ್ ಥರ ಕಾಣಿಸಿದ್ರೆ ಆ ಥರ ಒಂದು ಇಮ್ಯಾಜಿನೇಷನ್ಲಿ ಮತ್ತು ಆ ಒಂದು ಎಫೆಕ್ಟ್ಲಿ ಶೂಟ್ ಮಾಡಿದ್ದಾರೆ. ಅದು ಕ್ರೆಡಿಟು ನಮ್ಮ ಕ್ಯಾಮ್ರಾಮ್ಯಾನು ಕಾರ್ತಿಕ್ ಸರ್ ಅಂತಿರ್ಬೇಕು, ಕಾರ್ತಿಕ್ ಸರ್ ಕೊಡಬೇಕು. ಅದನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ನೀವು ಎಂಜಾಯ್ ಮಾಡ್ತೀರಾ ಅದನ್ನು. ಈ ಆಪರೇಷನ್ ಡಿ ಅನ್ನೋ ಒಂದು ಸಿನಿಮಾ, ನಾನು ಮನಸಾರೆ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರೋ ಡೈರೆಕ್ಟ್ರು ಈ ಚಿತ್ರದಿಂದ ಖಂಡಿತ ಪರಿಚಯ ಆಗ್ತಾರೆ. ಯಾಕೆ ಹೇಳ್ತೀನಿ ಅನ್ನೋದಾದರೆ ಈ ಸಿನಿಮಾ ನೀವು ನೋಡಿ. ಯಾಕಂತ ಹೇಳಿದ್ರೆ ಬಹುಶಃ ನನಗೆ ಆ ಥರ ಹಾರ್ಡ್ ವರ್ಕ್ ಮಾಡೋಂಥ ಡೈರೆಕ್ಟ್ರು ಇತ್ತೀಚೆಗೆ ನಾನು ಖಂಡಿತ ನೋಡಿಲ್ಲ. ಆ ಒಂದು ಸಣ್ಣ ಒಂದು ವಿಷಯನ ಎಷ್ಟು ಚೆನ್ನಾಗಿ ಹೇಳ್ಬೋದು ಅನ್ನೋದನ್ನ ಕಲಿಬೇಕು ಅನ್ನೋದಾದರೆ ತಿರುಮಲೇಶ್ವರ ನೋಡೇ ಕಲಿಬೇಕು ನಾವು. ಅದಲ್ಲದೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ರಲ್ಲಿ ಮಾಡಿರೋಂಥ ಪಾತ್ರಗಳಾಗಿರ್ಬೋದು ಅಥವಾ ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ. ಅದರ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ, ಟೀಸರು. ಒಂದ್ಸರಿ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಆವಾಗಲೇ ಅನಿಸುತ್ತೆ ನಿಮಗೆ ಒಂದೊಳ್ಳೆ ಸಿನಿಮಾ ಬರ್ತೈತೆ ಕನ್ನಡ ಚಿತ್ರರಂಗಕ್ಕೆ ಅಂತ. ಬಹುಶಃ ಈ ಸಿನಿಮಾ ರಿಲೀಸ್ ಆದರೆ ಖಂಡಿತ ತುಂಬ ಎಂಜಾಯ್ ಮಾಡ್ತೀರಾ ನೀವು. ನಾನು ಒಂದು 5 ಜನ ಆರ್ಟಿಸ್ಟ್ ಇದ್ದಾರೆ, ಮೇನ್ ಆರ್ಟಿಸ್ಟು. ಅದರಲ್ಲಿ 3 ಜನ ಹೀರೋಗಳು ಅಂತ ಹೇಳ್ಬೋದು, 2 ಹೀರೋಯಿನ್ ಅಂತ ಹೇಳ್ಬೋದು. ಆ 3 ಜನ ಹೀರೋಗಳು ಅಂತ ಏನಿದ್ದೀರೋ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ. ಸುಹಾಸನ್ ಅವರು ನನ್ನ ಹಳಿನ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಾನು ಅವ್ರ ಮಾವನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಪಾತ್ರಗಳೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಅವರು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ 5 ಜನ ಎಲ್ಲಿರ್ತಾರೋ ಆ ಕ್ಯಾರೆಕ್ಟರ್ಗಳಲ್ಲಿ ಆ 5 ಜನ ಇದ್ದ ಜಾಗದಲ್ಲಿ ಖಂಡಿತ ನಗು ಇರುತ್ತೆ. ಈ ಒಂದು ನಮ್ಮ ಸಿನಿಮಾದಲ್ಲಿ ಒಂದೊಂದು ಒಳ್ಳೆ ಸೀರಿಯಸ್ ಆಗಿರೋಂಥ ಒಂದು ಪಾತ್ರಗಳು ಬರುತ್ತೆ, ಅಥವಾ ಸೀರಿಯಸ್ಗಳಿರೋಂಥ ಒಂದು ದೃಶ್ಯಗಳು ಬರುತ್ತೆ. ಆ ಸೀರಿಯಸ್ನೆಸ್ಸಲ್ಲೂ ಕಾಮಿಡಿಗಳು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಪಾತ್ರಗಳನ್ನು ಆ ಥರ ಸೃಷ್ಟಿ ಮಾಡಿದ್ದಾರೆ. ಅದ್ರ ಕ್ರೆಡಿಟು ನಮ್ಮ ಕ್ಯಾಮ್ರಾಮನ್ಸರಿಗೂ ಸೇರಬೇಕು, ನಮ್ಮ ಎಡಿಟರ್ಸ್ ಸಲ್ಲಬೇಕು. ಒಂದು ವಿಷಯ ಹೇಳ್ತಿದ್ದೀನಿ, ನಾನು ಡಬ್ಬಿಂಗ್ ಮಾಡೋಕ್ಕೆ ಅಂತ ನಾನು ಸ್ಟುಡಿಯೋಗೆ ಹೋಗ್ಬೇಕಾದಾಗ ಹರ್ಜ್ಕಲಾ ಅಂತೇಳಿ ಒಂದು ಸ್ಟುಡಿಯೋ ಇದೆ ಅಲ್ಲಿ ಬಾಣಸವಾಡಿ ಹತ್ರ. ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ನೋಡಿದಾಗ ಕೆಲವು ತುಣುಕುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡಬೇಕು ಅದನ್ನು. ಸಿನಿಮಾ ಅಷ್ಟು ಒಂದು ಡ್ರಮ್ಸ್ ಆಗಿರ್ಬೋದು, ಒಂದು BGM ಆಗಿರ್ಬೋದು, ಸಮಥಿಂಗ್ ಆ ಒಂದು ಸೀಕ್ವೆನ್ಸ್ಗೆ ತಕ್ಕಂಥ ಮಾಡಿರೋಂಥ ಒಂದು ಮ್ಯೂಸಿಕ್ ಆಗಿರ್ಬೋದು, ತುಂಬ ಕಾಡುತ್ತೆ ನಿಮ್ಮನ್ನು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಹೊಸಬ್ರು ಅಂತ ನನಗೂ ಅಂತ ಅನಿಸಿಲ್ಲ. ಬಹುಶಃ ನನ್ನ ಪ್ರಕಾರ ಕಲಿತಾ ಎಷ್ಟು ಎಕ್ಸ್ಪೀರಿಯನ್ಸ್ ಪಡ್ಕೋತೀವಿ ಅನ್ನೋದು ನಾನು ಅವ್ರು ನೋಡೇ ಕಲಿಬೇಕಾಗಿದೆ. ಸೊ ಹೀಗಾಗಿ ನಮಗೊಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಅದಲ್ಲದೆ ಒಳ್ಳೆ ಪಾತ್ರ ಕೊಟ್ಟಿದ್ದೀನಿ, ಆ ಪಾತ್ರನೂ 100% ಅಷ್ಟೇ ನಿಭಾಯಿಸಿದ್ದೀನಿ ನಾನು. ಹಾಗೆ ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಮ ನೋಡಿದಾಗ ಖಂಡಿತ ತುಂಬ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಒಂದೊಂದು ಸ್ವಲ್ಪ ಸೀಕ್ವೆನ್ಸ್ ಎಲ್ಲ ನೋಡಿದ್ದೀನಿ. ಅದು ಹತ್ತತ್ರ ನೀವು ಕಂಪ್ಲೀಟ್ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ನಿಮ್ಮನ್ನೆಲ್ಲ ತುಂಬ ಕಾಡುತ್ತೆ ಈ ಸಿನಿಮಾ. ಆಪರೇಷನ್ ಡಿ ಅನ್ನೋ ಸಿನಿಮಾ ನಿಮ್ಮನ್ನೆಲ್ಲ ತುಂಬ ಖಂಡಿತ ಕಾಡುತ್ತೆ. ಈ ಚಿತ್ರಕ್ಕೆ ಕನಿಷ್ಠ ಒಂದು 3 ಜನ ಪ್ರೊಡ್ಯೂಸರ್ ಇರ್ಬೋದು. ಅವರಲ್ಲಿ ಮೊದಲನೇದಾಗಿ ಭಾರ್ಗವಿ ಮೇಡಮ್ ಅಂತಿದ್ದಾರೆ, ಇನ್ನೊಬ್ಬರು ರಂಗನಾಥ್ ಸರ್ ಅಂತಿದ್ದಾರೆ, ಇನ್ನೊಬ್ಬರು ಸುರೇಶ್ ಸರ್ ಅಂತಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತುಂಬ ಜನ ಇದ್ದಾರೆ ಬಿಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಿನಿಮಾ ನಾನು ಮಾಡ್ತಾ ಆ ಒಂದು ಸರ್ಕಲ್ ನೋಡಿದಾಗ, ಅಬ್ಸರ್ವೇಷನ್ ಮಾಡಿದಾಗ ನನಗನ್ಸಿದ್ದು ಏನು ಹೇಳ್ತೀನಿ ಅಂದರೆ, ಒಂದು 25 ಅಥವಾ 30 ಇಯರ್ಸ್ ಬ್ಯಾಕು ಒಂದು ಸಿನಿಮಾ ಬಂದಿತ್ತು. ಅವರು ಉಪೇಂದ್ರ ಸರ್ ಡೈರೆಕ್ಟ್ರ್ ಮಾಡಿದರು, ಉಶ್ ಅಂತ. ಆ ಸಿನಿಮಾ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಅವರು ಅಷ್ಟೇ ನೈಟ್ ಎಫೆಕ್ಟ್ಲೆಲ್ಲ ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆ ಒಂದು ಸೀಕ್ವೆನ್ಸ್ಗಳನ್ನೆಲ್ಲ ಇವರು ನಮ್ಮ ತಿರುಮಲೇಶ್ವರು ಸೇಮ್ ಟು ಸೇಮ್ ಆ ಥರದ್ದೇ ಸೀಕ್ವೆನ್ಸ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಅಲ್ಲಿ ನೋಡಿ ನಿಮ್ಗೆ, ಯಾಕಂತ ಹೇಳಿದ್ರೆ ಅಲ್ಲೂ ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಉಶ್ ಪಿಕ್ಚರ್ಲಿ. ಅದೊಂದು ಎಕ್ಸ್ಪೆರಿಮೆಂಟ್ ಏನಿರುತ್ತೋ ಅದನ್ನು ಕಾಪಿ ಮಾಡಿದಾಗ ಅಂತ ನಾನು ಹೇಳ್ತಾ ಇರಲ್ಲ. ಆ ಒಂದು ಕಲಿಕೆ ಇದೆಯಲ್ಲ, ಅದನ್ನು ಉಶ್ ಅಂತ ಹೇಳಿದಾಗ ನನಗೇನಾಗತ್ತಂದರೆ
ಈ ಸಿನಿಮಾ ನೋಡಿದಾಗ ನನಗೆ ಆ ಫೀಲ್ ಆಯಿತು. ಯಾಕಂದರೆ ನೈಟ್ ಎಲ್ಲ ಶೂಟಿಂಗ್ ಮಾಡಬೇಕಾದಾಗ ನನಗೆ ಆಗ ಅನ್ನಿಸ್ತಿತ್ತು ಅದನ್ನು, ಏನು ಒಂಥರ ಉಷ್ ಪಿಕ್ಚರ್ ಥರ ಮಾಡ್ತಾಯಿದ್ರಲ್ಲ, ಈ ಥರದೊಂದು ಎಫೆಕ್ಟ್ ಮಾಡ್ತಾಯಿದ್ರಲ್ಲ ಅಂತೇಳಿ ಸಣ್ಣ ತುಣುಕು ನೋಡಿದಾಗ ಆಯಿತು. ಆ ಉಷ್ ಪಿಕ್ಚರ್ 35 ವರ್ಷದಿಂದ ಶೋನ್ ಮಾಡಿದೆ. ಬಟ್ ಆಪರೇಷನ್ ಡಿ ಅತಿ ಶೀಘ್ರದಲ್ಲಿ ನಿಮ್ಮ ಎದುರುಗಡೆ ಬರುತ್ತೆ. ಖಂಡಿತ ಇದು ಒಂದು ದೊಡ್ಡ ಶೋನ್ ಮಾಡುತ್ತೆ. ಒಂದು ಟೀಮ್ ಅಂತ ಹೇಳಿದ್ರೆ ಮೇ ಬಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಮುಖ್ಯ. ಅದರಲ್ಲಿ ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಷ್ಟು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅವರು. ಒಂದು ಕಥೆನೇ ಆಗಿರ್ಬೋದು ಅಥವಾ ಒಂದು ಸಿನಿಮಾ ಕಥೆನಾಗಿರ್ಬೋದು ಬೇರೆಯವ್ರಿಗೆ ಹೇಳಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಯಾಕಂದ್ರೆ ನಾನೊಬ್ಬ ಡೈರೆಕ್ಟರ್ ಆಗಿ ಎಷ್ಟೋ ಜನ ನಾನು ಕತೆ ಮಾಡಿದ್ದೀನಿ ಅಥವಾ ನಾನು ಡೈರೆಕ್ಷನ್ ಮಾಡಿದ್ದೀನಿ, 2 ಸಿನಿಮಾ ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಅಪ್ಕಮಿಂಗ್ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಕೆಲವು ಟೈಮ್ಗಳಲ್ಲಿ ತಿರುಮಲ ಸರ್ ಹತ್ರ ಕಲಿಯೋದೇ ತುಂಬ ಇದೆ, ಯಾವ ಥರ ಅಪ್ರೋಚ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸುಮಾರು ಜನಕ್ಕೆ ಏನಾಗುತ್ತೆ ಅಂದರೆ, ನಾನು ಪ್ರೊಡ್ಯೂಸರ್ಸ್ಗೆ ಹೋಗಿ ಕತೆ ಹೇಳಬೇಕಾದಾಗ ಅವ್ರದ್ದೊಂದು ಮೂಮೆಂಟ್ ಇರಬೇಕು. ಆ ಮೂಮೆಂಟ್ ನಾನು ಸುಮಾರು ಜನದ ಹತ್ರ ನೋಡೇ ಇಲ್ಲ ನಾನು. ಸೊ ಹಾಗಾಗಿ ಯಾವ ಥರದ್ದು ಯಾವ ಮೂಮೆಂಟ್ಲೋ ಕತೆ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ನಾನು ಕಲಿತಾ ಇದ್ದೀನಿ. ಅವ್ರ ಹತ್ರ ತುಂಬ ಕಲಿಯೋ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಈ ಸಿನಿಮಾದಲ್ಲಿ 2 ಸಾಂಗು ತುಂಬ ಕಾಡ್ತು ನನ್ನ. ಒಂದು ಕವನ ಅಂತ ಕೆಂಪಗಿರಿ ಅನ್ನೋರು ಸಾಹಿತ್ಯ ಬರೆದಿದ್ದಾರೆ, ಅದು ತುಂಬ ಕಾಡುತ್ತೆ. ಅದಲ್ಲದೆ ಮಾಯಾವಿ ಅನ್ನೋ ಸಾಂಗು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಖಂಡಿತ ಅದನ್ನು ನೋಡಿ, ಅದು ನಿಮ್ಮನ್ನು ತುಂಬ ಕಾಡುತ್ತೆ. ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಈ ಸಿನಿಮಾಗಳನ್ನ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋಂಥ ಹುಡುಗರು ಹೇಳ್ಬೇಕು ಪಾಪ, ಎಷ್ಟೋ ಸರಿ ನೈಟೆಲ್ಲ ಶೂಟಿಂಗ್ ಮಾಡಬೇಕಾದಾಗ ನಿದ್ರೆನ ಕಂಟ್ರೋಲ್ ಮಾಡಿದೆ ಎಲ್ಲೆಲ್ಲ ಹೋಗಿ ಮಲಗ್ತಾ ಇರೋದ್ರು ಪಾಪ. ನಮ್ಮ ಡೈರೆಕ್ಟ್ರು ಕರೆದು ಕೆಲಸ ಮಾಡಿಸಿದೆ ಅವ್ರ ಜೊತೆಲಿ. ನನ್ನ ಜೊತೆ ಧನಲಕ್ಷ್ಮಿ ಮೇಡಮ್ ಅಂತೇಳಿ ಸೀರಿಯಲ್ ಆರ್ಟಿಸ್ಟ್ ಅವರು ನನ್ನ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವರು ಸುಮಾರು ಸೀಕ್ವೆನ್ಸಲ್ಲಿ ಅಥವಾ ಸುಮಾರು ಸಂದರ್ಭಗಳಲ್ಲಿ ನನಗೆ ಹೇಳಿದ್ರು, ಗೈಡ್ ಮಾಡಿದ್ದಾರೆ ಅವರು, ಈ ಥರ ಮಾಡಿ ಅಂತ ಹೇಳಿದರು. ಸೊ ಅವ್ರಿಗೆ ಪರ್ಸ್ನಲಾಗಿ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆಪರೇಷನ್ ಡಿ ಚಿತ್ರಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಡಬ್ಬಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ಪಾಪ. ಯಾಕಂದರೆ ನನಗೆ ಪರಿಚಯ ಆಗಿದೆ ಹೆಚ್ಚು ಕಮ್ಮಿ 1.5 ಇಯರ್ ಹಿಂದೆಯೇ. ಅವರು ನಾವು ಹೇಳಿದ್ನ ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅಪ್ಪ ರಿಯಲಿ ಗ್ರೇಟ್. ಅವ್ರ ಕೆಲಸ ನೋಡ್ಬಿಟ್ಟು ನಾನು ಇನ್ನೂ ಶಾರ್ಟ್ ಮೂವಿ ಮಾಡಿದೆ, ಆರುಷಿ ಅಂತೇಳಿ. ಆರುಷಿ ಶಾರ್ಟ್ ಮೂವಿ ಮಾಡಿದಾಗ ನನ್ನ ಡಬ್ಬಿಂಗ್ ಮಾಡಿದ್ರು, ಮ್ಯೂಸಿಕ್ ಮಾಡಿದ್ರು ಅವರೇ, ಅದಲ್ಲದೆ DA ಮಾಡಿದ್ರು. ಸೊ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಯಿತು. ಬಟ್ ಒಳ್ಳೆ ಟ್ಯಾಲೆಂಟ್ ಇರೋಂಥ ಒಂದು ವ್ಯಕ್ತಿ ಅವರು. ಈ ಸಿನಿಮಾ ರಿಲೀಸ್ ಆದರೆ ಕನ್ನಡ ಇಂಡಸ್ಟ್ರಿಲಿ ತುಂಬ ಆಫರ್ಗಳು ಅವ್ರಿಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತ ಇದೆ. ನಾನು ಆಪರೇಷನ್ ಡಿ ಅನ್ನೋ ತಂಡಕ್ಕೆ ಹೊಸ್ದಾಗಿ ಬಂದಾಗ ಒಂದು 50% ಸಿನಿಮಾ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನನಗೆ ಒಬ್ಬರು ಮಹೇಶ್ ಸರ್, SN ಮಹೇಶ್ ಸರ್ ಅನ್ನೋರೊಬ್ಬರು ಪರಿಚಯ ಆಗಿದ್ದರು. ನಾನು ಅವ್ರಿಗೊಂದು ಕತೆ ಹೇಳಿದೆ, ಅಮೂಲ್ಯ ರತ್ನನ ಕತೆನ. ಸೊ ಹಿಂಗಿದೆ ಸೀಕ್ವೆನ್ಸ್ ಅಂತೆಲ್ಲ ಹೇಳಿದೆ. ಸರಿ ಆಯಿತು ಅಂತೇಳಿ ಮಾಡು ಅಂತ ಹೇಳಿದ್ರು. ಅಮೂಲ್ಯ ರತ್ನಲ್ಲಿ ಒಂದು ಬೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ತಿಮ್ಮಣ್ಣ ಸರ್. ಅವ್ರ ಒಳಗಡೆ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ನಾನು ಅಬ್ಸರ್ವೇಷನ್ ಮಾಡಿದ್ದು. ಹಾಗಾಗಿ ನಾನೊಂದು ಪಾತ್ರ ಕೊಟ್ಟೆ ಅವರಿಗೆ. ಅಮೂಲ್ಯ ರತ್ನಲ್ಲಿ ಒಂದು ಪ್ರೊಫೆಷನಲಿ ಹೈಲಿ ಲೆವೆಲ್ ಇರೋಂಥ ಒಂದು ಕ್ಯಾರೆಕ್ಟ್ರು. ಅವರು ಒಂದು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಬರ್ತಾರೆ. ಆ ಒಂದು ಪ್ರತಿಯೊಂದು ಫ್ರೇಮ್ ನೋಡಿದ್ರು ನನಗೆ ತುಂಬ ಖುಷಿ ಆಯಿತು. ನೀಲ ಜಲವಾಗಿ ಮಾಡಿದ್ರು ಅದನ್ನು. ನಾವೆಲ್ಲ ಜೊತೆಲಿ ಕೆಲಸ ಮಾಡ್ತೀವಿ, ಜೊತೆಲಿ 100% ಸಕ್ಸಸ್ ಆಗ್ತೀವಿ ಇಂಡಸ್ಟ್ರಿ. ತಂಡ ಹೊಸದು ಅಂತ ನಾನು ಅಂದ್ಕೊಳ್ಳೋಗಿಲ್ಲ. ಈ ತಂಡ ಸ್ಟಾರ್ಟಿಂಗ್ ಬಂದಾಗ ಹೊಸದಾಗಿತ್ತು. ಇವತ್ತು ಎಷ್ಟು ರಿಲೇಷನ್ಶಿಪ್ ಇದೆ ಅಂದರೆ ನಮಗೆಲ್ಲ ಪ್ರತಿಯೊಂದು ಶೇರ್ ಮಾಡ್ತೀವಿ, ಪ್ರತಿಯೊಂದು ಕಂಟೆಂಟ್ ಡಿಸ್ಕಷನ್ ಮಾಡ್ತೀವಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವೆಲ್ಲ ಸೇರಿ ಈ ಒಂದು ಹೊಸ ತಂಡದ ಜೊತೆಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಖಂಡಿತ ಕೊಡ್ತೀವಿ. ಒಳ್ಳೆಯದಾಗಲಿ ಎಲ್ಲರಿಗೂ.